ಡಾಲರ್ ಪ್ರೈಸ್ ಜಾಸ್ತಿ ಆಯಿತು, ಚಿಪ್ಸೆಟ್ ಪ್ರೈಸ್ ಜಾಸ್ತಿ, ಫೋನ್ ಪ್ರೈಸಸ್ ಜಾಸ್ತಿ, ಲ್ಯಾಪ್ಟಾಪ್ ಪ್ರೈಸ್ ಜಾಸ್ತಿ, ಆದರೆ ಕಡಿಮೆ ಆಗಿರೋದು ನಮ್ಮೆಲ್ಲರ ಬ್ಯಾಂಕ್ ಬ್ಯಾಲೆನ್ಸ್ ಮಾತ್ರ. ನಿಮ್ಮ ಬಜೆಟ್ 20,000 ಇದ್ದು ನೀವು ಹೊಸ 5G ಸ್ಮಾರ್ಟ್ಫೋನ್ ತೊಗೊಳ್ಬೇಕು ಅಂತಿದ್ರೆ ನಿಮಗೋಸ್ಕರ ಕೆಲವು ಫೋನ್ಸ್ನ ರಿಸರ್ಚ್ ಮಾಡಿಟ್ಟಿದ್ದೀನಿ. ಆ ಫೋನ್ಸ್ ಬಗ್ಗೆ ಹೀಗೆ ಹೇಳ್ತೀನಿ. ಈಗ ಹೇಳೋ ಫೋನ್ಸ್ಗಳಲ್ಲಿ ಸ್ಯಾಮ್ಸಂಗ್ ಬಿಟ್ಟು ಉಳಿದ ಎಲ್ಲ ಫೋನ್ಗಳ ಜೊತೆ ಚಾರ್ಜರ್ ಸಿಗ್ತಾ ಇದೆ. ನನ್ನ ಲಿಸ್ಟಲ್ಲಿರೋ ಎಲ್ಲ ಫೋನ್ಗಳು ಅಮೋ LED ಡಿಸ್ಪ್ಲೇ ಹೊಂದಿರುತ್ತೆ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಮೂರನೇ ಸ್ಥಾನದಲ್ಲಿರೋ ಫೋನ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ F36 5G. ಈ ಫೋನ್ ಮೊದಲು ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇತ್ತು, ಆದರೆ ಈಗ ಪ್ರೈಸ್ ಜಾಸ್ತಿ ಆಗಿದೆ. ಬಾಕ್ಸ್ ಒಳಗಡೆ ಚಾರ್ಜರ್ ಸಿಗಲ್ಲ, ಬ್ಯಾಕ್ ಕವರ್ ಮತ್ತು ಟೆಂಪರ್ ಗ್ಲಾಸ್ ನೀವು ಸಪ್ರೇಟಾಗಿ ಹಾಕ್ಸ್ಕೊಳ್ಬೇಕು. ಇದರಲ್ಲಿ 5000 mAh ಬ್ಯಾಟ್ರಿ ಸಿಗ್ತಾ ಇದೆ. ಇದು ಸುಮಾರು 7 hours ಪ್ಲಸ್ ಸ್ಕ್ರೀನ್ ಆನ್ ಟೈಮ್ ಕೊಡುತ್ತೆ. ಸ್ಯಾಮ್ಸಂಗ್ನ ಸಾಫ್ಟ್ವೇರ್ ತುಂಬ ಚೆನ್ನಾಗಿದೆ. ಇದು Android 15ನಲ್ಲಿ ಬರ್ತಾ ಇದೆ. ಇದಕ್ಕೆ 6 ವರ್ಷ OS ಅಪ್ಡೇಟ್ ಮತ್ತು 6 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಇನ್ನು ಇದರಲ್ಲಿ UI ತುಂಬ ಕ್ಲೀನ್ ಆಗಿದೆ, ಅನ್ನೆಸರಿ ಆಪ್ಸ್ ಬರಲ್ಲ, ಕಾಲ್ ರೆಕಾರ್ಡಿಂಗ್ ಬೀಪ್ ಇಲ್ಲದೆ ಮಾಡ್ಬೋದು. ಇನ್ನು ಇದರ ಫ್ರಂಟ್ನಲ್ಲಿ 120 Hz ಅಮೋ LED ಡಿಸ್ಪ್ಲೇ ಸಿಗ್ತಾ ಇದೆ. ಇದರ ಪೀಕ್ ಬ್ರೈಟ್ನೆಸ್ ಚೆನ್ನಾಗಿದೆ, ಬ್ಲೆಜರ್ಸ್ ಕೂಡ ಜಾಸ್ತಿ ಇಲ್ಲ, ತುಂಬ ಕಡಿಮೆ ಕೂಡ ಇಲ್ಲ. ಇನ್ನು ಇದರಲ್ಲಿ ಯು ಶೇಪ್ಡ್ ನಾಚ್ ಕೂಡ ಇದೆ. ಅಮೋ LED ಡಿಸ್ಪ್ಲೇ ಇರೋದ್ರಿಂದ ಕಂಟೆಂಟ್ ನೋಡೋರಿಗೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿ ಕಾಣುತ್ತೆ. ಇನ್ನು ಇದರ ಬ್ಯಾಕ್ ಡಿಸೈನ್ ಕೂಡ ಚೆನ್ನಾಗಿದೆ. ಇದಕ್ಕೆ IP54 ರೇಟಿಂಗ್ ಸಿಗ್ತಾ ಇದೆ. ಇದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಯೂಸ್ ಮಾಡಿ. ನೀರಲ್ಲಿ ಬಿದ್ದರೆ ಫೋನ್ ಹಾಳಾಗುತ್ತೆ, ಬ್ರ್ಯಾಂಡ್ನವ್ರು ವಾರಂಟಿ ಕೊಡಲ್ಲ. ಇನ್ನು ಇದರ ಕ್ಯಾಮ್ರಾ ಕಡೆ ಬಂದರೆ ಇದರಲ್ಲಿ 50 MP ಮೇನ್ ಕ್ಯಾಮ್ರಾ ಸಿಗ್ತಾ ಇದೆ, ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದೆ, 13 MP ಸೆಲ್ಫಿ ಕ್ಯಾಮ್ರಾ ಕೂಡ ಸಿಗ್ತಾ ಇದೆ, 4K ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡ್ಬೋದು. ಇನ್ನು ಇದರಲ್ಲಿ Exynos 1380 ಪ್ರೊಸೆಸರ್ ಸಿಗ್ತಾ ಇದೆ. ಇದು ಸ್ಯಾಮ್ಸಂಗ್ನ ಓನ್ ಪ್ರೊಸೆಸರ್ ಆಗಿರುತ್ತೆ. ಇದನ್ನು ನಾನು ಆವ್ರೇಜ್ ಪ್ರೊಸೆಸರ್ ಅಂತ ಹೇಳ್ತೀನಿ. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ. ಸ್ಯಾಮ್ಸಂಗ್ ಬೇಕು ಅನ್ನೋರಿಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ F36 5G ಸ್ಮಾರ್ಟ್ಫೋನ್ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ನಮ್ಮ 2ನೇ ಸ್ಥಾನದಲ್ಲಿರೋದು ರಿಯಲ್ಮಿ P4 5G ಸ್ಮಾರ್ಟ್ಫೋನ್. ಬ್ಯಾಂಕ್ ಡಿಸ್ಕೌಂಟಲ್ಲಿ ಇದರ ಬೆಲೆ ಸುಮಾರು 20,000ಕ್ಕೆ ಬರುತ್ತೆ. ಬ್ಯಾಂಕ್ ಆಫರ್ ಇಲ್ಲದೆ ಪರ್ಚೇಸ್ ಮಾಡ್ಬೋದು ಅಂದರೆ ರಿಯಲ್ಮಿ P4X ಕೂಡ ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಇನ್ನು P4Xನಲ್ಲಿ 144 Hz ಫುಲ್ HD ಡಿಸ್ಪ್ಲೇ ಸಿಗ್ತಾ ಇದೆ. ಮೀಡಿಯಾಟೆಕ್ ಡೈಮೆನ್ಸಿಟಿ 7400 ಅಲ್ಟ್ರಾ ಪ್ರೊಸೆಸರ್ ಸಿಗ್ತಾ ಇದೆ. ಇನ್ನು ಇದರ ಬ್ಯಾಟ್ರಿ 7000 mAh ಬ್ಯಾಟ್ರಿ ಬರುತ್ತೆ. ಇದು 45 Watts ಚಾರ್ಜಿಂಗ್ ಸಪೋರ್ಟ್ ಕೂಡ ಮಾಡುತ್ತೆ. ಇನ್ನು ಇದರಲ್ಲಿ Android 15ನಲ್ಲಿ ಬರುತ್ತೆ, ಆದರೆ P4ನಲ್ಲಿ 120 Hz ಅಮೋ LED ಡಿಸ್ಪ್ಲೇ ಸಿಗ್ತಾ ಇದೆ. 4500 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗ್ತಾ ಇದೆ. ತುಂಬ ಸ್ಲಿಮ್ ಬ್ಲೆಜಲ್ಸ್ ನೋಡೋದಕ್ಕೆ ಸಿಗುತ್ತೆ. ಡಿಸ್ಪ್ಲೇ ಕ್ವಾಲಿಟಿ ಚೆನ್ನಾಗಿದೆ. ಡಿಸೈನ್ ನೋಡೋದಾದರೆ P4 Pro ನೆನಪಾಗುತ್ತೆ. ಫೋನ್ ಲೈಟ್ ವೇಟ್ ಆಗಿದೆ. ಇನ್ನು ಇದರ ಮೇನ್ ಕ್ಯಾಮ್ರಾಯಿಂದ ಚೆನ್ನಾಗಿರೋ ಫೋಟೋಸ್ನ ತೆಗಿಬೋದು. ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗುತ್ತೆ, 4K ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡ್ಬೋದು, 16 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಕ್ಯಾಮ್ರಾ ವಿಷಯದಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಇನ್ನು ಇದರಲ್ಲಿ IP68, IP66, IP69 ರೇಟಿಂಗ್ ಸಿಗ್ತಾ ಇದೆ. ಈ ಫೋನ್ನ ನೀರಲ್ಲಿ ಹಾಕೋಬಿಡಿ, ಏನಾದರೂ ವಾಟರ್ ಡ್ಯಾಮೇಜ್ ಆದರೆ ಬ್ರ್ಯಾಂಡ್ನವ್ರು ವ್ಯಾರಂಟಿ ಕೊಡಲ್ಲ. ಇನ್ನು ಇದರಲ್ಲಿ 7000 mAh ಬ್ಯಾಟ್ರಿ ಸಿಗುತ್ತೆ, 80 Watts ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಮಾಡುತ್ತೆ. ಮತ್ತು ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 7400 ಅಲ್ಟ್ರಾ ಪ್ರೊಸೆಸರ್ ಸಿಗ್ತಾ ಇದೆ. LPDDR4 ಎಕ್ಸ್ಟ್ರಾ ಮತ್ತು UFS 3.1 ಸ್ಟೋರೇಜ್ ಕೂಡ ಸಿಗ್ತಾ ಇದೆ. ಇನ್ನು ಇದರ ಪರ್ಫಾರ್ಮೆನ್ಸ್ನಲ್ಲಿ ಯಾವುದೇ ಗ್ಲಿಚ್ ಇಲ್ಲ. ಇದು Android 15ನಲ್ಲಿ ಬಂದಿದೆ. ಇದಕ್ಕೆ 3 ವರ್ಷ OS ಅಪ್ಡೇಟ್ ಮತ್ತು 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. IR ಬ್ಲಾಸ್ಟರ್ ಕೂಡ ಈ ಫೋನಲ್ಲಿ ಸಿಗ್ತಾ ಇದೆ. ಕಾಲ್ ರೆಕಾರ್ಡಿಂಗ್ನ ಬೀಪ್ ಇಲ್ಲದೆ ಮಾಡ್ಬೋದು. ಡ್ಯೂಯಲ್ ಸ್ಪೀಕರ್ ಸಿಗ್ತಾ ಇದೆ. ರಿಯಲ್ಮಿ ಫೋನ್ ಬೇಕಾಗೋರಿಗೆ ರಿಯಲ್ಮಿ P4 5G ಸ್ಮಾರ್ಟ್ಫೋನ್ ಬೆಸ್ಟ್ ಆಗಿರುತ್ತೆ. ನಮ್ಮ ರಿಸರ್ಚ್ ಪ್ರಕಾರ ಮೊದಲನೇ ಸ್ಥಾನದಲ್ಲಿರೋ ಫೋನ್ ಮೋಟೋರೋಲಾ G86 ಪವರ್. ಆದರೆ ಕೆಲವೊಮ್ಮೆ ಮೋಟೋ 860 ಫ್ಯೂಷನ್ ಕೂಡ ಬೆಸ್ಟ್ ಬೆಲೆಯಲ್ಲಿ ಸಿಗ್ತಾ ಇದೆ. ಇನ್ನು ಮೋಟೋರೋಲಾ G86 ಪವರ್ ಪ್ರೈಸ್ ಜಾಸ್ತಿ ಇದೆ, ಆದರೂ ಫೋನಲ್ಲಿ ಯಾವುದೇ ದೊಡ್ಡ ಪ್ರಾಬ್ಲಮ್ ಇಲ್ಲ. ಜೊತೆಗೆ ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 7400 ಪ್ರೊಸೆಸರ್ ಸಿಗ್ತಾ ಇದೆ. ಈ ಪ್ರೊಸೆಸರ್ 860 ಫ್ಯೂಷನಲ್ಲೂ ಇದೆ. ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಯಾವುದೇ ಗ್ಲಿಚ್ ಇಲ್ಲ. ಇದಕ್ಕೆ IP68, IP69 ರೇಟಿಂಗ್ ಸಿಗ್ತಾ ಇದೆ. ಈ ಫೋನಲ್ಲಿ ನೀರಲ್ಲಿ ಹಾಕೋಬಿಡಿ, ವಾಟರ್ ಡ್ಯಾಮೇಜ್ ಆದರೆ ಮೋಟೋರೋಲಾದವರು ವ್ಯಾರಂಟಿ ಕೊಡಲ್ಲ. ಇದರಲ್ಲಿ ಡಾಲ್ಬಿ ಅಟ್ಮಾಸ್ ಡ್ಯೂಯಲ್ ಸ್ಪೀಕರ್ ಸಿಗ್ತಾ ಇದೆ. ಇನ್ನು ಕ್ಯಾಮ್ರಾ ಕಡೆ ಬಂದರೆ 50 MP ಮೇನ್ ಕ್ಯಾಮ್ರಾ ಇದೆ, ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗುತ್ತೆ, 32 MP ಸೆಲ್ಫಿ ಕ್ಯಾಮ್ರಾ ಕೂಡ ಇದೆ, 4K ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡ್ಬೋದು. ನನ್ನ ಪ್ರಕಾರ 860 ಫ್ಯೂಷನ್ ಕ್ಯಾಮ್ರಾ ಸ್ವಲ್ಪ ಚೆನ್ನಾಗಿದೆ. ಇದು Android 15ನಲ್ಲಿ ಬರುತ್ತೆ. ಇದಕ್ಕೆ 1 ವರ್ಷ OS ಅಪ್ಡೇಟ್ ಮತ್ತು 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಇದರ UI ಚೆನ್ನಾಗಿದೆ, ಆದರೆ ಗೂಗಲ್ ಡಯಲರ್ ಇನ್ನೂ ಈ ಫೋನಲ್ಲಿದೆ.
ಇನ್ನು ಇದರ ಬ್ಯಾಟ್ರಿ 6720 mAh ಬ್ಯಾಟ್ರಿ ಸಿಗ್ತಾ ಇದೆ. ಇದು 7 hours ಪ್ಲಸ್ ಸ್ಕ್ರೀನ್ ಆನ್ ಟೈಮ್ ಕೊಡುತ್ತೆ. ಬಾಕ್ಸ್ ಒಳಗಡೆ ಚಾರ್ಜರ್ ಸಿಗುತ್ತೆ. ಇನ್ನು ಇದರಲ್ಲಿ 1.5K POLED ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇದೆ. ಯಾವುದೇ ಕಂಟೆಂಟ್ ನೋಡಿದ್ರೂ ಚೆನ್ನಾಗಿ ಕಾಣುತ್ತೆ. ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಕೂಡ ಸಿಗ್ತಾ ಇದೆ. ಇದರ ಬ್ಯಾಕ್ನಲ್ಲಿ ವೇಗನ್ ಲೆದರ್ ಸಿಗ್ತಾ ಇದೆ. ಓವರ್ ಆಲ್ ಮೋಟೋ G86 ಪವರ್ ಒಂದು ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಇನ್ನು ಅಡಿಷನಲ್ ರೆಕಮೆಂಡೇಶನ್ ಬಗ್ಗೆ ಹೇಳೋದಾದ್ರೆ ಇನ್ನೊಂದು ಹೊಸ ಫೋನ್ ಪೋಕೋ M8ನ ನೀವು ತಗೊಳ್ಬೋದು. ಮೊದಲು ಪೋಕೋ X7 ಸುಮಾರು 20,000 ರೂಪಾಯಿ ಒಳಗಡೆ ಸಿಗ್ತಾ ಇತ್ತು. ಈಗ ಮಾರ್ಕೆಟ್ನಲ್ಲಿ ಅದು ಸಿಗೋ ಸ್ವಲ್ಪ ಕಷ್ಟ ಆಗಿದೆ. ಒಂದು ವೇಳೆ ಪೋಕೋ X7 ನಿಮಗೆ 20,000 ರೂಪಾಯಿ ಒಳಗಡೆ ಸಿಕ್ಕರೆ ಅದು ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಆಗಿರುತ್ತೆ. ಇವತ್ತಿನ ದಿನಗಳಲ್ಲಿ ವ್ಯಾಲ್ಯೂ ಫಾರ್ ಮನಿ ಆಗಿರುವ ಬೆಸ್ಟ್ ಸ್ಮಾರ್ಟ್ ಫೋನ್ ಬಗ್ಗೆ ಹೇಳಿದ್ದೀವಿ. ನಿಮ್ಮ ಹತ್ರ ಇನ್ನೂ ಬೆಸ್ಟ್ ಆಪ್ಷನ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಯಾವುದೇ ಕ್ವಶನ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಟೆಕ್ ವಿಡಿಯೋದಲ್ಲಿ ಭೇಟಿಯಾಗೋಣ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು. ಧನ್ಯವಾದಗಳು.